ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ಅತ್ಯಂತ ಶುಭ ಗ್ರಹ, ಜ್ಞಾನದ ಕಾರಕ, ಧನ ಮತ್ತು ಸಮೃದ್ಧಿಯ ಅಧಿಪತಿಯಾದ ಗುರು ಭಗವಾನರು ಇದೇ ಜೂನ್ 18, 2026ರಂದು ನಕ್ಷತ್ರ ಮಂಡಲದ ಅತ್ಯಂತ ಪವಿತ್ರ ನಕ್ಷತ್ರವಾದ ಪುಷ್ಯ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಮತ್ತು ಪುಷ್ಯ ನಕ್ಷತ್ರದ ಈ ಮಿಲನವನ್ನು ಗುರು ಪುಷ್ಯ ಯೋಗ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಒಂದು ದಿನದ ಯೋಗವಲ್ಲ, ಬದಲಿಗೆ ಜೂನ್ 18ರಿಂದ ಆಗಸ್ಟ್ 19, 2026ರವರೆಗೆ, ಅಂದರೆ ಭರ್ತಿ 2 ತಿಂಗಳುಗಳ ಕಾಲ ಈ ಮಹಾ ಶುಭ ಯೋಗದ ಪ್ರಭಾವ ಇರಲಿದೆ. ದೇವಗುರು ಬೃಹಸ್ಪತಿಯು ಈಗಾಗಲೇ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಉಚ್ಚ ರಾಶಿಯಲ್ಲಿದ್ದುಕೊಂಡು ಶನಿದೇವನ ಅಧಿಪತ್ಯದ ಪೋಷಕ ನಕ್ಷತ್ರವಾದ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸಿದಾಗ ಇದರ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರಕ್ಕೆ ರಾಜನ ಸ್ಥಾನವಿದೆ. ಇದು ವೃದ್ಧಿ ಮತ್ತು ಸ್ಥಿರತೆಯನ್ನು ನೀಡುವ ನಕ್ಷತ್ರ. ಹಾಗಾದರೆ ಈ ಅಪರೂಪದ ಮತ್ತು ಅತ್ಯಂತ ಶಕ್ತಿಶಾಲಿ ಗುರು ಪುಷ್ಯ ಯೋಗದಿಂದಾಗಿ ಯಾವ 5 ರಾಶಿಯವರ ಜಾತಕದಲ್ಲಿ ಧನ, ಸಂಪತ್ತು, ಸುಖ ಸಮೃದ್ಧಿಯ ಮಹಾಯೋಗ ಸೃಷ್ಟಿಯಾಗಲಿದೆ? ಯಾರ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯಲಿದೆ? ಈ ಅವಧಿಯಲ್ಲಿ ನೀವು ಮಾಡಬೇಕಾದ ವಿಶೇಷ ಪರಿಹಾರಗಳೇನು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಅತ್ಯಂತ ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮ ರಾಶಿಯ ಸಂಪೂರ್ಣ ಭವಿಷ್ಯ ಇಲ್ಲಿದೆ. ಮೇಷರಾಶಿ, ಸಂಪತ್ತು ಮತ್ತು ವಾಹನ ಯೋಗ. ನಮ್ಮ ಪಟ್ಟಿಯಲ್ಲಿ ಮೊದಲನೆಯದಾಗಿ ಬರುವ ರಾಶಿ ಮೇಷರಾಶಿ. ಮೇಷರಾಶಿಯ ಜಾತಕದವರಿಗೆ ಈ ಗುರು ಪುಷ್ಯ ಯೋಗವು ಅಮೃತ ಘಳಿಗೆಯನ್ನು ತರಲಿದೆ. ಆರ್ಥಿಕತೆ ಮತ್ತು ಷೇರು ಮಾರುಕಟ್ಟೆ ಹೂಡಿಕೆ. ಮೇಷರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಹಠಾತ್ತಾಗಿ ವೃದ್ಧಿಯಾಗಲಿವೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಪ್ರಮುಖವಾಗಿ ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಸುವರ್ಣ ಕಾಲ. ಉದಾಹರಣೆಗೆ, ನೀವು ಈ ಹಿಂದೆ ಹೂಡಿಕೆ ಮಾಡಿ ನಷ್ಟ ಅನುಭವಿಸಿದ್ದರೆ ಆ ನಷ್ಟವೆಲ್ಲ ಈ 2 ತಿಂಗಳಲ್ಲಿ ಲಾಭವಾಗಿ ಬದಲಾಗುವ ಅದ್ಭುತ ಯೋಗವಿದೆ. ವಾಹನ ಮತ್ತು ಆಸ್ತಿ ಖರೀದಿ. ನಿಮ್ಮ ಸ್ವಂತ ಮನೆ ಅಥವಾ ವಾಹನ ಖರೀದಿಸುವ ಕನಸು ಈ ಅವಧಿಯಲ್ಲಿ ನನಸಾಗಲಿದೆ. ದೇವಗುರುವಿನ ಕೃಪೆಯಿಂದಾಗಿ ಹೊಸ ವಾಹನ ಅಥವಾ ಸ್ಥಿರ ಆಸ್ತಿಯನ್ನು ಖರೀದಿಸಲು ಬ್ಯಾಂಕ್ ಲೋನ್ ಸುಲಭವಾಗಿ ಮಂಜೂರಾಗಬಹುದು. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು, ಮದುವೆ ಅಥವಾ ಶುಭ ಸಮಾರಂಭಗಳು ನೆರವೇರಲಿವೆ. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ವಿದೇಶಿ
ಯೋಗ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಅನುಕೂಲಕರ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಿ ಉನ್ನತ ಶ್ರೇಣಿಯಲ್ಲಿ ಯಶಸ್ಸು ಸಿಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವೀಸಾ ಮತ್ತು ಅಡ್ಮಿಷನ್ ಪ್ರಕ್ರಿಯೆಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳಲಿವೆ. ಮೇಷರಾಶಿಯವರಿಗೆ ವಿಶೇಷ ಪರಿಹಾರ. ಈ ಅವಧಿಯಲ್ಲಿ ಪ್ರತಿ ಗುರುವಾರ ದೇವಗುರು ಬೃಹಸ್ಪತಿಯ ಸ್ಮರಣೆ ಮಾಡುತ್ತಾ ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಬಾಳೆಹಣ್ಣನ್ನು ಬಡವರಿಗೆ ದಾನ ಮಾಡಿ. ಹಳದಿ ವಸ್ತ್ರ ಧರಿಸುವುದು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಮಿಥುನ ರಾಶಿ. ಆರ್ಥಿಕ ಬಲ ಮತ್ತು ವಿವಾಹ ಭಾಗ್ಯ. ಮುಂದಿನ ಅದೃಷ್ಟದ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರು ಪುಷ್ಯ ಯೋಗವು ಆರ್ಥಿಕ ಸ್ಥಿರತೆ ಮತ್ತು ಕೌಟುಂಬಿಕ ಸುಖವನ್ನು ಯಥೇಚ್ಛವಾಗಿ ನೀಡಲಿದೆ. ಆದಾಯ ವೃದ್ಧಿ ಮತ್ತು ಉಳಿತಾಯದ ಯೋಜನೆಗಳು. ಮಿಥುನ ರಾಶಿಯವರೇ, ನಿಮ್ಮ ಜಾತಕದಲ್ಲಿ ಧನಸ್ಥಾನ ಬಲಗೊಳ್ಳುತ್ತಿದೆ. ನಿಮ್ಮ ಆದಾಯದಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳವನ್ನು ನೀವು ಕಾಣಬಹುದು. ಕೇವಲ ಹಣ ಗಳಿಸುವುದಷ್ಟೇ ಅಲ್ಲ, ಅದನ್ನು ದೀರ್ಘಾವಧಿಗೆ ಹೇಗೆ ಉಳಿತಾಯ ಮಾಡಬೇಕು ಮತ್ತು ಸುರಕ್ಷಿತವಾಗಿ ಎಲ್ಲಿ ಹೂಡಿಕೆ ಮಾಡಬೇಕು ಎಂದು ಉತ್ತಮ ಯೋಜನೆಗಳು ನಿಮ್ಮ ತಲೆಯಲ್ಲಿ ಮೂಡಲಿವೆ. ನಿಮ್ಮ ಆರ್ಥಿಕ ನಿರ್ಧಾರಗಳು ಅತ್ಯಂತ ನಿಖರವಾಗಿರಲಿವೆ. ವ್ಯಾಪಾರ ವಿಸ್ತರಣೆ ಮತ್ತು ಉದ್ಯೋಗ ಕ್ಷೇತ್ರ. ಸ್ಥಗಿತಗೊಂಡಿದ್ದ ವ್ಯಾಪಾರಗಳು ಮರುಜೀವ ಪಡೆಯಲಿವೆ. ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಈ ಜೂನ್ 18ರಿಂದ ಆಗಸ್ಟ್ 19ರ ನಡುವಿನ ಅವಧಿ ಅತ್ಯಂತ ಸೂಕ್ತ. ಉದ್ಯೋಗ ಕ್ಷೇತ್ರದಲ್ಲಿ ಹಳೆಯ ವಿವಾದಗಳು, ಸಹೋದ್ಯೋಗಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ. ಕಚೇರಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಕಂಕಣ ಭಾಗ್ಯ ಮತ್ತು ಶಿಕ್ಷಣ. ದೀರ್ಘಕಾಲದಿಂದ ಕಲ್ಯಾಣ ಯೋಗಕ್ಕಾಗಿ ಕಾಯುತ್ತಿದ್ದ ಮಿಥುನ ರಾಶಿಯ ಯುವಕ ಯುವತಿಯರಿಗೆ ಈ ಅವಧಿಯಲ್ಲಿ ಸೂಕ್ತ ವರ ಅಥವಾ ವಧುವಿನ ಅನ್ವೇಷಣೆ ಪೂರ್ಣಗೊಂಡು ವಿವಾಹ ನಿಶ್ಚಯವಾಗಲಿದೆ. ಇನ್ನು ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಲಿದ್ದಾರೆ. ಸಂಶೋಧನಾ ವಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಮನ್ನಣೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಮಿಥುನ ರಾಶಿಯವರಿಗೆ ವಿಶೇಷ ಪರಿಹಾರ. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಮತ್ತು ಹತ್ತಿರದ ದೇವಸ್ಥಾನಕ್ಕೆ ಕಡಲೆ ಬೇಳೆಯನ್ನು ದಾನವಾಗಿ ನೀಡಿ. ಕಟಕ ರಾಶಿ. ಪದವಿ, ಪ್ರತಿಷ್ಠೆ ಮತ್ತು ಮಾನಸಿಕ ಶಾಂತಿ. ನಮ್ಮ ಪಟ್ಟಿಯಲ್ಲಿರುವ 3ನೇ ಮತ್ತು
ಅತ್ಯಂತ ಪ್ರಮುಖ ರಾಶಿ ಕಟಕ ರಾಶಿ. ನಾವು ಮೊದಲೇ ಹೇಳಿದಂತೆ ಗುರು ಗ್ರಹವು ಪ್ರಸ್ತುತ ನಿಮ್ಮದೇ ರಾಶಿಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಈಗ ಕಟಕ ರಾಶಿಯಲ್ಲಿ ಇದ್ದುಕೊಂಡು ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡುತ್ತಿರುವುದರಿಂದ ಈ ಯೋಗದ ಗರಿಷ್ಠ ಲಾಭ ಸಿಗುವುದು ಕಟಕ ರಾಶಿಯವರಿಗೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಅಧಿಕಾರ ಪ್ರಾಪ್ತಿ. ಉದ್ಯೋಗಸ್ಥ ಕಟಕ ರಾಶಿಯವರಿಗೆ ಇದು ಸುವರ್ಣಯುಗ ಎನ್ನಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪದವಿ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಯನ್ನು ಮುಕ್ತಕಂಠದಿಂದ ಶ್ಲಾಘಿಸುತ್ತಾರೆ. ಪ್ರಮೋಷನ್ ಮತ್ತು ಸಂಬಳದ ಹೆಚ್ಚಳಕ್ಕಾಗಿ ನೀವು ನಡೆಸುತ್ತಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಗಲಿದೆ. ನಿಮ್ಮ ಮಾತಿಗೆ ಕಚೇರಿಯಲ್ಲಿ ಹೆಚ್ಚಿನ ತೂಕ ಬರಲಿದೆ. ವ್ಯಾಪಾರದಲ್ಲಿ ಭಾರಿ ಲಾಭ ಮತ್ತು ಭವಿಷ್ಯದ ಯೋಜನೆಗಳು. ವ್ಯಾಪಾರಸ್ಥರಿಗೆ ಈ ಅವಧಿ ಭವಿಷ್ಯದ ದೊಡ್ಡ ಯಶಸ್ಸಿಗೆ ನಾಂದಿ ಹಾಡಲಿದೆ. ಹೊಸ ಡೀಲ್ಗಳು ಸುಲಭವಾಗಿ ಕುದುರಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಹೆಚ್ಚಾಗಲಿದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ವ್ಯಾಪಾರ ನಿರ್ಧಾರವು ಭವಿಷ್ಯದಲ್ಲಿ ಕೋಟಿ ಕೋಟಿ ಲಾಭ ತಂದುಕೊಡುವ ಸಾಮರ್ಥ್ಯ ಹೊಂದಿರುತ್ತದೆ. ಮಾನಸಿಕ ಒತ್ತಡದಿಂದ ಮುಕ್ತಿ ಮತ್ತು ಆತ್ಮವಿಶ್ವಾಸ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಅನಗತ್ಯ ಆತಂಕ, ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಯ ಸಮಸ್ಯೆಗಳು ಈ ಅವಧಿಯಲ್ಲಿ ಮಾಂತ್ರಿಕವಾಗಿ ದೂರವಾಗಲಿವೆ. ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ತುಂಬಿಕೊಳ್ಳಲಿದ್ದು ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಕಟಕ ರಾಶಿಯವರಿಗೆ ವಿಶೇಷ ಪರಿಹಾರ. ಗುರು ಮತ್ತು ಶನಿಯ ಅನುಗ್ರಹಕ್ಕಾಗಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಮತ್ತು ಗುರುವಾರದ ದಿನ ಹಳದಿ ದಾರವನ್ನು ನಿಮ್ಮ ಬಲಗೈಗೆ ಧರಿಸಿ. ತುಲಾರಾಶಿ. ವೃತ್ತಿಜೀವನ ಮತ್ತು ಸಂತಾನ ಯೋಗ. 4ನೇ ಅದೃಷ್ಟದ ರಾಶಿ ತುಲಾರಾಶಿ. ತುಲಾರಾಶಿಯ ಜಾತಕದವರಿಗೆ ಈ ಗುರು ಪುಷ್ಯ ಯೋಗವು ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಭಾರಿ ಬದಲಾವಣೆಗಳನ್ನು ತರಲಿದೆ. ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶಗಳು ಮತ್ತು ಕೀರ್ತಿ. ತುಲಾರಾಶಿಯವರೇ, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಪ್ರಖ್ಯಾತವಾಗಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಕೈ ತುಂಬ ಸಂಬಳ ನೀಡುವ ದೊಡ್ಡ ಕಂಪನಿಗಳಿಂದ ಆಫರ್ ಬರಲಿದೆ. ರಾಜಕೀಯ ಅಥವಾ ಸಾಮಾಜಿಕ ರಂಗದಲ್ಲಿರುವವರಿಗೆ ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ಎಲ್ಲರಿಂದಲೂ ಪ್ರಶಂಸೆ ವ್ಯಕ್ತವಾಗಲಿದೆ. ಸಂತಾನ ಯೋಗ ಮತ್ತು ಕೌಟುಂಬಿಕ ಸಾಮರಸ್ಯ. ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳ ಭಾಗ್ಯವಿಲ್ಲದೆ ಕೊರಗುತ್ತಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ದೇವಗುರು ಬೃಹಸ್ಪತಿಯ ಆಶೀರ್ವಾದದಿಂದ ಸಂತಾನ ಯೋಗ ಪ್ರಾಪ್ತಿಯಾಗಲಿದೆ.
ನಿಮ್ಮ ಮನೆಯಲ್ಲಿ ಮಗುವಿನ ಕಿಲಕಿಲ ಸದ್ದು ಕೇಳಿಸುವ ಶುಭ ಸೂಚನೆಗಳು ಗೋಚರಿಸಲಿವೆ. ಕುಟುಂಬ ಸದಸ್ಯರ ನಡುವೆ ಇದ್ದ ಆಸ್ತಿ ವಿವಾದಗಳು ಮತ್ತು ಮನಸ್ತಾಪಗಳು ಬಗೆಹರಿದು ಪ್ರೀತಿ ಹೆಚ್ಚಾಗಲಿದೆ. ವ್ಯಾಪಾರ, ಪ್ರಯಾಣ ಮತ್ತು ಸಾಲ ಮುಕ್ತಿ. ವ್ಯಾಪಾರ ನಿಮಿತ್ತ ನೀವು ಮಾಡುವ ದೂರದ ಪ್ರಯಾಣ ಅಥವಾ ವಿದೇಶಿ ಪ್ರಯಾಣಗಳು ಅತ್ಯಂತ ಯಶಸ್ವಿಯಾಗಲಿವೆ. ಹಳೆಯ ಬಾಕಿ ಉಳಿದಿದ್ದ ಸಾಲಗಳಿಂದ ಮುಕ್ತಿ ಪಡೆಯಲು ಈ ಅವಧಿ ಸಹಕಾರಿಯಾಗಿದೆ. ಸಾಲದ ಸುಳಿಯಿಂದ ಹೊರಬರಲು ನಿಮಗೆ ಹೊಸ ಆದಾಯದ ಮಾರ್ಗಗಳು ಸುಲಭವಾಗಿ ಸಿಗಲಿವೆ. ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದ್ದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಲಿದ್ದೀರಿ. ತುಲಾರಾಶಿಯವರಿಗೆ ವಿಶೇಷ ಪರಿಹಾರ. ಪ್ರತಿ ಗುರುವಾರ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. ಮೀನರಾಶಿ. ಪ್ರೀತಿ, ಸೃಜನಶೀಲತೆ ಮತ್ತು ಮಂಗಳ ಕಾರ್ಯ. ನಮ್ಮ ಪಟ್ಟಿಯಲ್ಲಿರುವ ಕೊನೆಯ ಮತ್ತು 5ನೇ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿಯೇ ದೇವಗುರು ಬೃಹಸ್ಪತಿಯಾಗಿದ್ದಾನೆ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯ ಈ ನಕ್ಷತ್ರ ಪರಿವರ್ತನೆ ನಿಮಗೆ ಅದ್ಭುತ ಫಲಗಳನ್ನು ನೀಡಲಿದೆ. ಸೃಜನಶೀಲ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಪ್ರೀತಿ. ಮೀನರಾಶಿಯವರೇ ಕಲೆ, ಸಾಹಿತ್ಯ, ಸಿನಿಮಾ, ಯೂಟ್ಯೂಬ್ ಅಥವಾ ಯಾವುದೇ ರಚನಾತ್ಮಕ ರಂಗದಲ್ಲಿರುವವರಿಗೆ ಈ ಸಮಯ ಅತ್ಯಂತ ಯಶಸ್ಸನ್ನು ತಂದುಕೊಡಲಿದೆ. ನಿಮ್ಮ ಕಲ್ಪನೆಗಳಿಗೆ ಉತ್ತಮ ವೇದಿಕೆ ಸಿಗಲಿದೆ. ಇನ್ನು ಪ್ರೇಮಿಗಳ ಜೀವನದಲ್ಲಿ ಮಧುರ ಬಾಂಧವ್ಯ ಮೂಡಲಿದ್ದು ನಿಮ್ಮ ಪ್ರೀತಿಗೆ ಪೋಷಕರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಕೌಟುಂಬಿಕ ಸಂತೋಷ ಮತ್ತು ಮಂಗಳ ಕಾರ್ಯಗಳ ಆಯೋಜನೆ. ಜೂನ್ 18ರ ನಂತರ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ. ದೀರ್ಘಕಾಲದ ಮನಸ್ತಾಪಗಳು ದೂರವಾಗಿ ಮನೆಯವರೆಲ್ಲ ಒಂದಾಗಲಿದ್ದಾರೆ. ನಿಮ್ಮ ಮನೆಯಲ್ಲಿ ಹೋಮ, ಹವನ, ಸತ್ಯನಾರಾಯಣ ಪೂಜೆಯಂತಹ ಮಂಗಳ ಕಾರ್ಯಗಳನ್ನು ಆಯೋಜಿಸುವಿರಿ. ಇದು ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಅದೃಷ್ಟದ ಬೆಂಬಲ ಮತ್ತು ಅಪೂರ್ಣ ಕೆಲಸಗಳ ಪೂರ್ಣತೆ. ನಿಮ್ಮ ಹಣೆಬರಹವೇ ಬದಲಾಗುವ ಸಮಯ ಇದು. ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ಕಳೆದ 2-3 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು, ಕೋರ್ಟ್ ಕಚೇರಿ ವ್ಯವಹಾರಗಳು ಅಥವಾ ಯಾವುದೇ ಅಪೂರ್ಣ ಕೆಲಸಗಳು ಈ 2 ತಿಂಗಳ ಒಳಗೆ ಯಾವುದೇ ಅಡೆತಡೆಯಿಲ್ಲದೆ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಜೀವನದಲ್ಲಿ ನೆಮ್ಮದಿ ಮತ್ತು ನೆಮ್ಮದಿಯ ನಸುನಗು ಮೂಡಲಿದೆ. ಮೀನರಾಶಿಯವರಿಗೆ ವಿಶೇಷ ಪರಿಹಾರ. ಗುರುವಾರದ ದಿನ ಹಳದಿ ಬಣ್ಣದ ಹೂಗಳಿಂದ ದೇವಗುರುವನ್ನು ಪೂಜಿಸಿ ಮತ್ತು ಹಿರಿಯರ ಹಾಗೂ ಗುರುಗಳ ಆಶೀರ್ವಾದವನ್ನು
ತಪ್ಪದೆ ಪಡೆಯಿರಿ. ವೀಕ್ಷಕರೇ, ಕೇಳಿದ್ರಲ್ಲ, ಗುರು ಪುಷ್ಯ ಯೋಗದ ಈ ಪವಿತ್ರ ಅವಧಿಯು ಮೇಷ, ಮಿಥುನ, ಕಟಕ, ತುಲಾ ಮತ್ತು ಮೀನ ರಾಶಿಯವರ ಜೀವನದಲ್ಲಿ ಹೇಗೆಲ್ಲ ಸುವರ್ಣ ಅವಕಾಶಗಳನ್ನು ತರಲಿದೆ ಎಂದು. ಆದರೆ ನೆನಪಿಡಿ, ಜಾತಕದ ಫಲಗಳ ಜೊತೆಗೆ ನಿಮ್ಮ ಪರಿಶ್ರಮ ಮತ್ತು ಸತ್ಕರ್ಮಗಳು ಸಹ ಅಷ್ಟೇ ಮುಖ್ಯವಾಗುತ್ತವೆ. ದೇವಗುರು ಬೃಹಸ್ಪತಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತೇವೆ. ನಿಮಗೆ ನಮ್ಮ ಈ ವಿಶೇಷ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಕುರಿತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಸದಾ ಸುಖಿಯಾಗಿರಿ.